ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ಯಾಕೋ ಮನಸ್ಸು ಸ್ವಲ್ಪ ಬೇಜಾರು ಮೂಡು ಆಯಿತು. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಏನು ಗೊತ್ತಾ, ನನಗೆ ನನ್ನ ಕ್ಲೋಸ್ ಫ್ರೆಂಡ್ ಒಂದು ಮೆಸೇಜ್ ಕಳಿಸಿದ್ಲು. ಇವತ್ತು ಎರಡು ರೀತಿಯ ಮೆಸೇಜ್ ಆಯಿತಾ. ಒಂದು ಮೆಸೇಜು, ನನ್ನ ಅಮ್ಮ ಟ್ರೈನಲ್ಲಿ ಮಿಸ್ ಆಗಿದ್ರಲ್ಲ, ನಾನು ವಿಡಿಯೋ ಹಾಕಿದ್ದೆ ಅಲ್ಲ, ಆ ಭಗವಂತನ ದಯೆಯಿಂದ ಅಮ್ಮ ಸಿಕ್ಕಿದ್ರಲ್ಲ ನನಗೆ, ಅದನ್ನು ನನ್ನ ರಿಲೇಟಿವ್ ಒಬ್ಬಳು ಸ್ಟೋರಿ ಬರೆದಿದ್ದಾಳೆ. ತುಂಬ ಚಂದ ಸ್ಟೋರಿ ಬರೆದಿದ್ದಾಳೆ. ಅದನ್ನು ನಾನು ನಿಮಗೆ ಇನ್ನೊಮ್ಮೆ ಅದ್ರ ಬಗ್ಗೆ ಡಿಟೇಲ್ ಹೇಳ್ತೀನಿ. ಅವಳು ಅದನ್ನು ಕಳಿಸಿದ್ಲು. ಅದನ್ನು ಓದಿಯೂ ಮನಸ್ಸು ಅವಳು ಚಂದ ಬರೆದಿದ್ದು ಖುಷಿ ಆಯಿತು. ಆದರೆ ಅಮ್ಮ ನನಗೆ ಸಿಕ್ಕಿದಾರಲ್ವ, ಆ ಖುಷಿಯಂತೂ ಮನಸ್ಸೊಳಗೆ ಸಮಾಧಾನನೂ ಕೊಡ್ತು ನನಗೆ. ಅದ್ರ ಜೊತೆಗೆ ಇನ್ನೊಬ್ಬಳು ಫ್ರೆಂಡು ಇವತ್ತೊಂದು ಮೆಸೇಜ್ ಕಳಿಸಿದ್ಲು. ಅದು ಓದಿದವಾಗ ಎಷ್ಟು ನಮ್ಮ ಜೀವನಕ್ಕೆ ಹತ್ತಿರ ಅಲ್ವಾ. ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೇಬೇಕು ಅಂತ ಅನಿಸ್ತು ನನಗೆ. ಏನು ಗೊತ್ತಾ, ನನಗೆ ಸಾಕಾಗಿದೆ, ಇವತ್ತು ಸ್ವಲ್ಪ ನನಗೆ ವಿಶ್ರಾಂತಿ ಬೇಕು. ಏನಪ್ಪ ನಿದ್ದೆ ಮಾಡ್ತಾ ಇದ್ದಾಳ ಇವಳು ಅಂತ ಯೋಚನೆ ಮಾಡಿದ್ರಾ? ಖಂಡಿತಕ್ಕೂ ಇಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಹೆಣ್ಮಕ್ಳು ಹೇಳ್ತಿರ್ತಾರೆ. ಆದರೆ ಅದು ಸಿಗತ್ತಾ? ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ವಿಶ್ರಾಂತಿ ಹೆಣ್ಮಕ್ಳಿಗೆ ಅಲ್ವಾ. ಅದ್ರ ಬಗ್ಗೆನೇ ಒಂದು ಕತೆ ಥರ ಯಾರು ಬರೆದಿದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ತುಂಬ ಟಚ್ ಆಯ್ತದು. ಅದಕ್ಕೆ ನಿಮ್ಮೊಟ್ಟಿಗೆ ಹೇಳಲೇಬೇಕಾದ ಇವತ್ತು ಅಂತ ನಾನು ಈ ವಿಡಿಯೋ ಶುರು ಮಾಡಿರುವಂಥದ್ದು. ಏನು ಗೊತ್ತಾ, ನಾವು ಸಣ್ಣವರಿರ್ತೀವಿ. ಸಣ್ಣವರಿರುವಾಗ ಸ್ಕೂಲಿಗೆಲ್ಲ ಹೋಗಿ ಬಂದು ಆಟ ಆಡಿ ಎಲ್ಲ ಬಂದಮೇಲೆ ಸಾಕಾಗಿರುತ್ತೆ. ಅಮ್ಮ ಸಾಕಾಯಿತು, ಮಲ್ಕೊಳ್ತೀನಿ, ವಿಶ್ರಾಂತಿ ಬೇಕು ಅಂತೀವಿ. ಆವಾಗ ಅಮ್ಮ ಏನು ಹೇಳ್ತಾರೆ, ಶಾಲೆ ಕೆಲಸ ಎಲ್ಲ ಬಾಕಿ ಇದೆ, ಹೋಮ್ವರ್ಕ್ ಎಲ್ಲ ಮುಗಿಸು, ಚಂದ ಮಾಡಿ ಓದು, ದೊಡ್ಡವರಾದಮೇಲೆ ನಿಮಗೆ ವಿಶ್ರಾಂತಿ ಸಿಗತ್ತೆ ಅಂತ ಹೇಳ್ತಾರೆ. ಆವಾಗ ಆ ವಿಶ್ರಾಂತಿ ಅನ್ನೋದು ಹಾಗೇ ಉಳಿದೋಗ್ಬಿಡ್ತು ಅಲ್ವಾ. ಆಯಿತು, ದೊಡ್ಡವರಾಗ್ತೀವಿ, ಓದಿ ಎಲ್ಲ ಮುಗಿಸಿ ಕೆಲಸಕ್ಕೆ ಸೇರ್ತೀವಿ. ಕೆಲಸಕ್ಕೆ ಹೋಗಿ ಬಂದು ಮನೆಗೆ ಬಂದು ಅಪ್ಪ ಅಂತ ಕಾಲು ನೀಡಿ ಕೂತ್ಕೊಂಡು, ಅಮ್ಮ ಸಾಕಾಯಿತು, ನನಗೆ ರೆಸ್ಟ್ ಬೇಕು, ವಿಶ್ರಾಂತಿ ಬೇಕು ನನಗೆ ಅಂತ ಹೇಳ್ತೀವಿ. ಆವಾಗ ಅಮ್ಮ ಹೇಳ್ತಾರೆ, ನೋಡಮ್ಮ, ನಿನಗೆ ಮದುವೆ ವಯಸ್ಸಾಯಿತು, ಇನ್ನೂ ನೀನು ಮದುವೆ ಆಗಲಿಲ್ಲ ಅಂದರೆ ಹೇಗೆ? ಮದುವೆ ಆದಮೇಲೆ ಆರಾಮ ವಿಶ್ರಾಂತಿ ಸಿಗತ್ತೆ ನಿನಗೆ ಅಂತಾರೆ. ಆಯ್ತಪ್ಪ, ಅಮ್ಮ ಅಪ್ಪನು ಮದುವೆ ಮಾಡ್ಕೋ ಅಂತ ಹೇಳಿದರು ಅಂತ ಹೇಳೋದಕ್ಕೆ ಹೆಣ್ಮಕ್ಳು ಏನು ಮಾಡ್ತೀವಿ, ಮದುವೆಗೂ ಒಪ್ಕೊಂಡು ಬಿಡ್ತೀವಿ ಅಲ್ವಾ. ಆಯಿತು, ಮದುವೆ ಆಯಿತು, ಇನ್ನಾದರೂ ನನಗೆ ರೆಸ್ಟ್ ಸಿಗತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಮದುವೆನೂ ಆಯಿತು, ಬಡ ಬಡ ಅಂತ 2 ಮಕ್ಕಳೂ ಆಗಿಬಿಡ್ತಾರೆ. ಮಕ್ಕಳಾದರೂ ಅದರೊಟ್ಟಿಗೆ ರಾತ್ರಿ ಹಗಲು ನಿದ್ದೆ ಬಿಟ್ಟು ಮಕ್ಕಳನ್ನು ದೊಡ್ಡ ಮಾಡೋದ್ರೊಳಗೆ ವಿಶ್ರಾಂತಿ ಎಲ್ಲಿದೆ? ಅಯ್ಯೋ, ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು, ಎಲ್ಲಿ ಸಿಗತ್ತೆ? ಗಂಡ ಹೇಳ್ತಾರೆ, ನೀನು ಮನೆಯಲ್ಲೇ ಇರ್ತೀಯಾ, ನಿನ್ನ ನಿದ್ದೆ ಬಿಟ್ಕೊಂಡು ಮಕ್ಕಳನ್ನು ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ, ನಾನು ನಾಳೆ ಆಫೀಸಿಗೆ ಹೋಗ್ಬೇಕಲ್ವಾ, ನನಗಾಗಲ್ಲ, ಮಕ್ಕಳು ದೊಡ್ಡ ಆಗುವಾಗ ನಿನಗೆ ಆರಾಮ ವಿಶ್ರಾಂತಿ ತಗೊಳ್ಬೋದು ಅಂತಾರೆ. ಹೌದಲ್ವಾ ಅಂತ ಹೇಳ್ತಾಳೆ ಹೆಣ್ಣಾದವಳು. ಮತ್ತೆಲ್ಲ ಮಕ್ಕಳನ್ನು ನಿದ್ದೆ ಮಾಡಿಸ್ತಾಳೆ, ರಾತ್ರಿ ನಿದ್ದೆ ಬಿಡ್ತಾಳೆ, ಎಲ್ಲ ಆಗ್ತಾ ಇರುತ್ತೆ. ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ. ಹೆಣ್ಣು ಹೇಳ್ತಾಳೆ, ನೋಡ್ರಿ, ಮಕ್ಕಳು ಹೋಮ್ವರ್ಕು ಪ್ರಾಜೆಕ್ಟ್ ವರ್ಕ್ ಎಲ್ಲ ಸ್ವಲ್ಪ ನೀವು ಮಾಡಿಸಿ, ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ತೇನೆ ಅಂತ ಹೇಳಿದರೆ, ಗಂಡ ಹೇಳ್ತಾರೆ, ನೋಡು, ಮಕ್ಕಳೆಲ್ಲ ಓದಿ ಮುಗಿದ ಮೇಲೆ ಕೆಲಸಕ್ಕೆ ಸೇರ್ತಾರೆ, ಆವಾಗ ನೀನು ಫ್ರೀ ಅಲ್ವಾ, ಆವಾಗ ನೀನು ವಿಶ್ರಾಂತಿ ತಗೊಳ್ಬೋದು. ಈಗ ನನಗೆ ಟೈಮ್ ಇಲ್ಲ, ಆಫೀಸಿಗೆಲ್ಲ ಹೋಗಿ ಬರೋದೇ ರಾತ್ರಿ ಆಗತ್ತೆ, ನೀನೇ ಮಾಡ್ಸಮ್ಮ ಅಂತ ಯಜಮಾನರು ಹೆಂಡತಿಗೆ ಹೇಳೋದು ಆ ಕೆಲಸನು ಅಲ್ವಾ. ಓ ಹೌದಲ್ವಾ ಅಂತ ಹೇಳ್ಕೊಂಡು ನಾವು ಈಗ ದುಡಿಯೋ ಹೆಂಗಸರು ಅದನ್ನೇ ಮಾಡೋದು. ನಾವು ಮನೇಲಿದ್ದ ನಮ್ಮ ಕಾಲದ ಕಥೆನ ನಾನು ಹೇಳ್ತಾ ಇದ್ದೀನಿ, ಹೌದಲ್ವಾ ಅಂತ ನಾವು ಆ ಮಕ್ಕಳಿಗೆ ಎಲ್ಲ ಪ್ರಾಜೆಕ್ಟ್ ವರ್ಕು ಹೋಮ್ವರ್ಕು ಎಲ್ಲನೂ ನಾವು ಮಾಡಿಸ್ಬಿಡ್ತೀವಿ ಅಲ್ವಾ. ಆಮೇಲೆ ಮಕ್ಕಳು ದೊಡ್ಡವರಾಗ್ತಾರೆ, ಕಾಲೇಜಿಗೆ ಬರ್ತಾರೆ. ಹಬ್ಬ, ಮಕ್ಕಳು ಕಾಲೇಜಿಗೆಲ್ಲ ಓದಿ ಮುಗಿಸಿ ಕಾಲೇಜು ಮುಗಿಸಿ ಕೆಲಸಕ್ಕೆ ಸೇರಿದ್ರು, ಇನ್ನು ನನಗೆ ಸ್ವಲ್ಪ ನಾನು ರೆಸ್ಟು, ಆರಾಮ ವಿಶ್ರಾಂತಿ ತಗೊಳ್ಬೋದು ಅಂತ ನಾವು ಹೆಂಗಸರು ಯೋಚನೆ ಮಾಡುವಾಗ ಗಂಡ ಹೇಳ್ತಾರೆ, ನೋಡು, ಮಗಳಿಗೆ ಮದುವೆ ವಯಸ್ಸು ಬಂತು, ಮದುವೆಗೆಲ್ಲ ತಯಾರು ಮಾಡಬೇಕು, ಎಲ್ಲ ವ್ಯವಸ್ಥೆ ಮಾಡ್ಕೋ, ಮಗಳ ಮದುವೆ ಮಾಡೋಣ ಅಂತ ಹೇಳ್ತಾರೆ. ಹೌದಲ್ವಾ, ಹೆಣ್ಮಕ್ಳು ಮದುವೆ ವಯಸ್ಸು, ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಟ್ರೆ ನಾನು ಆಮೇಲೆ ಫುಲ್ಲು ಫ್ರೀ ಅಂತ ನಾವು ಯೋಚನೆ ಮಾಡ್ತೀವಿ. ಆಯಿತು, ಹೆಣ್ಮಕ್ಳ ಮದುವೆ ತಯಾರಿ ಮಾಡಿದ್ವಿ, ಹೆಣ್ಮಕ್ಳಿಗೆ ಮದುವೆ ಆಯಿತು,
ಎಲ್ಲ ಆಯಿತು. ಆಮೇಲೆ ಅಪ್ಪ ಇನ್ನು ನಾನು ಫ್ರೀ ಅಂತ ಹೇಳುವಾಗ ಯಜಮಾನರು ಸ್ವಲ್ಪ ದಿವಸಕ್ಕೆ ಹೇಳ್ತಾರೆ, ನೋಡು ನಮ್ಮ ಮಗಳು ತಾಯಿ ಆಗ್ತಾ ಇದ್ದಾಳಂತೆ, ಬಸ್ರಿ ಹೆರಿಗೆಗೆ ಹೇಗೂ ನಮ್ಮ ಮನೆಗೆ ಅಲ್ವಾ ಬರೋದು, ಇನ್ನು ಅದರದ್ದೆಲ್ಲ ತಯಾರಿ ಮಾಡ್ಕೊ, ನೀನು ಬಾಣಂತನದೆಲ್ಲ ತಯಾರಿ ಮಾಡ್ಕೊ ಅಂತಾರೆ. ಹೌದಲ್ವಾ, ಮಗಳು ಬಾಣಂತನಕ್ಕೆ ಬರ್ತಿದ್ದಾಳೆ, ಅದು ನಮ್ಮ ಜವಾಬ್ದಾರಿ, ನಾವೆಲ್ಲ ಮಾಡಿ ಕಳಿಸ್ಬೇಕಲ್ವಾ ಅಂತ ಅಮ್ಮ ಆದವಳು ಅದ್ರ ತಯಾರಿ ಒಳಗೇ ಇರ್ತಾಳೆ. ಆಯಿತು, ಬಾಣಂತನ ಎಲ್ಲ ಮುಗೀತು. ಅಯ್ಯಪ್ಪ ಇನ್ನು ಸ್ವಲ್ಪ ನಾನು ಫ್ರೀ ಆದೆ ಅನ್ನುವಾಗ ಮಗಳೇ ಹೇಳ್ತಾಳೆ, ಅಮ್ಮ ನನಗೆ ಆಫೀಸಿಗೆ ಹೋಗಬೇಕು, ನನ್ನ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಯಾರಿಲ್ಲ, ನೀನು ಸ್ವಲ್ಪ ಸಮಯ ನನ್ನ ಮಕ್ಕಳನ್ನ ನೋಡ್ಕೊ ಅಮ್ಮ ಅಂತ ಹೇಳ್ತಾಳೆ. ಆ ಮೊಮ್ಮಕ್ಕಳ ಹಿಂದೆ ಓಡಾಡಿ 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 ದಂಡ ಜೀವ ವಿಶ್ರಾಂತಿ ಎಲ್ಲಿ ಮಾತು, ವಿಶ್ರಾಂತಿ ಅನ್ನೋದು ಮತ್ತೆ ಹಾಗೆ ಉಳಿದೋಯ್ತು. ವಿಶ್ರಾಂತಿ ಮತ್ತೆ ಮುಂದೋಯ್ತು ಅಲ್ವಾ. ಆಯಿತು, ಮೊಮ್ಮಕ್ಕಳು ಬೆಳೆದು ಕೆಲ್ಸಕ್ಕೆ ಸೇರಿಬಿಟ್ರು. ಅಬ್ಬಾ ಇನ್ನಾದರೂ ದೊಡ್ಡಾಗ್ಬಿಟ್ರಲ್ಲ, ಮೊಮ್ಮಕ್ಕಳು ಕೆಲ್ಸಕ್ಕೆ ಸೇರಿ ಆಯಿತು, ಇನ್ನು ನಾನು ಫುಲ್ ವಿಶ್ರಾಂತಿ ತಗೊಳ್ಬೋದು ಅಂತ ಹೇಳುವಾಗ ಯಜಮಾನರು ಹೇಳ್ತಾರೆ, ಅಯ್ಯೋ ನೋಡೇ ನನಗೆ ವಯಸ್ಸಾಯಿತು, ಮಂಡಿಯೆಲ್ಲ ಸಿಕ್ಕಾಪಟ್ಟೆ ನೋವು, ಕಟ 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 ಅಂತ ಇದೆ, ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಡೆ, ಡಯಾಬಿಟಿಸು ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಪಥ್ಯದ ಆಹಾರ ತಿನ್ನಕ್ಕೆ ಹೇಳಿದ್ದಾರೆ ಡಾಕ್ಟ್ರು, ಅದನ್ನೇ ನನಗೆ ಮಾಡಿಕೊಡೆ, ಈ ಆಹಾರ ಎಲ್ಲ ನನಗೆ ಬೇಡ, ನನಗೆ ಆ ಥರದ್ದೇ ಆಹಾರ ಮಾಡಿಕೊಡೆ, ಫಸ್ಟ್ ಕಾಲಿಗೆ ಎಣ್ಣೆ ಹಾಕಿ ತಿಕ್ಕೊಡು, ಹೆಜ್ಜೆ ಇಡೋಕ್ಕೇ ಆಗಲ್ಲ ಅಂತ ಹೇಳ್ತಿರ್ತಾರೆ. ಬಿಡೋಕ್ಕಾಗತ್ತಾ? ಆಯ್ತಪ್ಪ, ಗಂಡನ ಕಾಲು ನೋವಂತೆ, ಹೆಂಗಾದರೂ ಕಡಿಮೆ ಮಾಡಿಕೊಡ್ತೀನಿ, ಶುಗರ್ ಬೇರೆ ಜಾಸ್ತಿ ಆಗಿದೆ, ಅದಕ್ಕೂ ಸರಿಯಾದ ಆಹಾರ ಮಾಡಿಕೊಡ್ತೀನಿ ಅಂತ ಅದ್ರ ಹಿಂದೆ ನಮ್ಮ ಹೆಣ್ಮಕ್ಳು, ನಮ್ಮ ಆರೋಗ್ಯ, ನಮಗೂ ವಯಸ್ಸಾಗಿದೆ ಎಲ್ಲ ಮರೆತು ಅದರಲ್ಲೇ ಗಂಡನಿಗೆ ಎಣ್ಣೆ ಮಸಾಜ್ ಮಾಡಿಕೊಡೋದು, ಅವ್ರಿಗೆ ಸರಿಯಾದ ಆಹಾರ ಮಾಡಿಕೊಡೋದು, ಫುಡ್ ತಯಾರಿಸಿಕೊಡೋದು, ಇದರೊಳಗೆ ವಿಶ್ರಾಂತಿ ಅನ್ನೋದನ್ನು ಮರ್ತೇ ಬಿಡ್ತೇವೆ ಅಲ್ವಾ. ಎಲ್ಲಿಂದ ಬಂತು ವಿಶ್ರಾಂತಿ? ಆಮೇಲೆ ಆವಾಗ ಭಗವಂತ ಯೋಚನೆ ಮಾಡ್ತಾನಂತೆ, ಪಾಪ ಇವಳಿಗೆ ವಿಶ್ರಾಂತಿನೇ ಇಲ್ಲ ಅಂತ ಭೂಲೋಕಕ್ಕೆ ಬರ್ತಾನಂತೆ. ಬಾ ಅಮ್ಮ ನನ್ನ ಜೊತೆಗೆ, ಇಷ್ಟು ಸಮಯ ನೀನು ವಿಶ್ರಾಂತಿ ಬೇಕು ಬೇಕು ಅಂತಿದ್ದಿ, ನಿನಗೆ ವಿಶ್ರಾಂತಿಯೇ ಸಿಗಲಿಲ್ಲ, ಬಾ ನನ್ನ ಜೊತೆ ಬಾ, ಕರ್ಕೊಂಡು ಹೋಗ್ತೇನೆ, ನಿನಗೆ ಇನ್ನು ಪೂರ್ತಿ ವಿಶ್ರಾಂತಿನೇ ಕೊಡ್ತೇನೆ ಅಂತ ಹೇಳಿ ಈ ಭೂಮಿ ಮೇಲಿಂದ ಅವನ ಜೊತೆಗೆ ಕರ್ಕೊಂಡೋಗಿ ಬಿಡ್ತಾನಂತೆ. ಆವಾಗ ಸದಾ ವಿಶ್ರಾಂತಿ ಹೆಣ್ಣಿಗೆ ಅಂತ ಈ ಕತೆ ಬಂದಿತ್ತಾಯ್ತಾ. ಈ ಆರ್ಟಿಕಲನ್ನು ಬರೆದು ಕಳಿಸಿದ್ರು ಯಾರೋ, ಓದಿ ತುಂಬ ಮನಸ್ಸಿಗೆ ಬೇಜಾರು ಆಯಿತು. ಅದನ್ನು ಓದ್ತಾ ಓದ್ತಾ ಕಣ್ಣಲ್ಲಿ ನೀರು ಬಂತು ಅಲ್ವಾ. ಹೆಣ್ಮಕ್ಳ ಕತೆ ಹಾಗೆ ಇರುತ್ತೆ. ಆದರೂ ಆ ಗಳಿಗೆಗೆ ಮಾತ್ರ ಓದುವಾಗ ದುಃಖ ಆಗತ್ತೆ. ಆದರೆ ಯಾವಾಗಲೂ ನಾವು ಹೆಣ್ಮಕ್ಳೇನು ಪೂರ್ತಿ ಎನರ್ಜೆಟಿಕ್ ಆಗೇ ಇರಬೇಕು. ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣು ಯಾವಾಗಲೂ ಎನರ್ಜೆಟಿಕ್ ಆಗಿದ್ದರೆ ಮಾತ್ರ ಆ ಮನೆ ಕಿಲಕಿಲ ಅಂತಿರತ್ತೆ. ಏನಂತೀರಿ? ಹೆಣ್ಣು ಯಾವಾಗ ಶಕ್ತಿಗುಂತಾಳೋ, ನನಗಾಗಲ್ಲ ಅಂತ ಕೂತ್ಬಿಡ್ತಾಳೋ, ಆವಾಗ ಆ ಮನೆಯ ಕಳೆಯೇ ಹೋಗತ್ತೆ. ನೀವು ನೋಡಿ, ಯಾವುದೇ ಒಂದು ಹಬ್ಬ ಆಚರಣೆ ಮಾಡುವಾಗಾದರೂ ಹೆಣ್ಮಕ್ಳು ಮನೇಲಿದ್ದರೆ ಆ ಸಂಭ್ರಮನೂ ಜಾಸ್ತಿ, ಆ ಕಳೆನೂ ಜಾಸ್ತಿ ಅಲ್ವಾ. ಹಾಗಾಗಿ ಹೆಣ್ಮಕ್ಳು ವಿಶ್ರಾಂತಿ ಬೇಕು. ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ವಿಶ್ರಾಂತಿಗಳನ್ನು ತಗೊಳ್ತಾ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ. ಹೆಣ್ಮಕ್ಳು ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ನಾವಿದ್ದರೆ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ. ಹೆಣ್ಣು ಚೆನ್ನಾಗಿ ಆರೋಗ್ಯವಂತಳಾಗಿ ಇದ್ದರೆ ಮನೆಯಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ. ಮನೆಯೂ ತುಂಬ ಗೆಲುವಾದ ವಾತಾವರಣದಲ್ಲಿ ಇರುತ್ತೆ. ಇದನ್ನೇ ನಿಮ್ಮೊಟ್ಟಿಗೆ ಇವತ್ತು ಹಂಚಿಕೊಳ್ಬೇಕು ಅನ್ನಿಸ್ತು ನನಗೆ. ಅದು ಓದಿದವಾಗ ನನಗೆ ತುಂಬ ಕಣ್ಣೀರು ಬಂತು. ಸಮಾಧಾನ ಮಾಡಿಕೊಂಡೆ. ಇಲ್ಲ, ನಿಜ, ಎಲ್ಲ ಹೆಣ್ಣು ಎಲ್ಲವನ್ನೂ ಅನುಭವಿಸ್ಕೊಂಡು ಬರ್ತಾಳೆ, ಆದರೆ ಅದರಲ್ಲಿ ಖುಷಿನೂ ನೋಡ್ತಾಳಲ್ವಾ. ಈಗ ನಮ್ಮ ಮಕ್ಕಳನ್ನ ದೊಡ್ಡ ಮಾಡುವಾಗ ಮಕ್ಕಳ ಮದುವೆ, ಮಕ್ಕಳ ಬಾಣಂತನ, ಮೊಮ್ಮಕ್ಕಳು, ಆ ಖುಷಿ ಎಲ್ಲಿಂದ ಸಿಗತ್ತೆ ಹೇಳಿ ಅಲ್ವಾ. ಆ ಖುಷಿ ಕೊಡುವಂತಹ ಒಂದು ಸುಖ ಇದೆಯಲ್ಲ, ಅದರ ಮುಂದೆ ಬೇರೆ ಏನಿದೆ? ನಿಮಗೆ ಜೀವನದಲ್ಲಿ ದುಡ್ಡಿನ ರಾಶಿ ಇರ್ಬೋದು, ಅತಿ ಶ್ರೀಮಂತರಿರ್ಬೋದು, ಆದರೆ ನೀವು ಸುಖವನ್ನು, ಈ ರೀತಿಯ ಸುಖವನ್ನು, ಸಂಸಾರ, ಮಕ್ಕಳು, ಮರಿ, ಮೊಮ್ಮಕ್ಕಳು, ಇದನ್ನು ತಗೊಳಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಅದೆಲ್ಲವೂ ಭಗವಂತನ ಇಚ್ಛೆ ಇದ್ದರೆ ಮಾತ್ರ ಸಿಕ್ಕುವಂಥದ್ದು. ಇಲ್ಲ ಅಂದರೆ ಖಂಡಿತಕ್ಕೂ ಸಿಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೆಣ್ಣಾದವಳಿಗೆ, ಅದು ಹೆಣ್ಣು ಮಕ್ಕಳು ಹುಟ್ಟಿದವಾಗ ಇನ್ನೂ ಜವಾಬ್ದಾರಿಗಳು ಜಾಸ್ತಿ. ಹೆಣ್ಮಕ್ಳ ಮದುವೆ, ಬಾಣಂತನ, ಮೊಮ್ಮಕ್ಕಳು ಎಲ್ಲ, ಆ ಖುಷಿಯೂ ಒಟ್ಟಿಗೆ ಇರುತ್ತೆ, ಕಷ್ಟದ ಜೊತೆಗೆ ಖುಷಿನೂ ಇರುತ್ತೆ ಅಲ್ವಾ.
ಹಾಗಾಗಿ ವಿಶ್ರಾಂತಿ ಬೇಕು, ಖಂಡಿತಕ್ಕೂ ಬೇಕು. ನಿಜ, ನನಗಂತೂ ಅದರ ಜೊತೆಗೆ 15 ಊರುಗಳಿಗೆ ಶಿಫ್ಟಿಂಗು ಅದು ಇದು ಅಂತ ವಿಶ್ರಾಂತಿ ಅನ್ನೋದು ಸಿಕ್ಕಿದ್ದು ತುಂಬ ಕಡಿಮೆ. ನನಗೆ ವಿಶ್ರಾಂತಿ ಅಗತ್ಯನೂ ಇಲ್ಲ. ನನಗೆ ಸುಮ್ಮನೆ ಕೂತ್ರೆ ಆಗೋದೇ ಇಲ್ಲ, ಏನಾದರೂ ಮಾಡ್ತಾನೇ ಇರಬೇಕು. ಸಣ್ಣ ಪುಟ್ಟ ಸಮಯ ಸಿಕ್ಕಿದವಾಗ ತಗೊಳ್ತೀವಲ್ಲ, ಆ ವಿಶ್ರಾಂತಿಯೇ ಸಾಕಾಗತ್ತೆ. ಆದರೆ ಆ ಕಥೆನ ಚಂದ ಮಾಡಿ ಪೋಣಿಸಿ ಬರೆದಿದ್ದಾರಲ್ಲ, ಅವರಿಗಂತೂ ಒಂದು ಹ್ಯಾಡ್ಸ್ ಆಫ್. ಯಾಕಂದರೆ ಅಷ್ಟು ಚೆನ್ನಾಗಿ ಅದು ಬರೆಯೋಕ್ಕೂ ಅದೊಂದು ಕಲೆ ಅಲ್ವಾ, ಬರವಣಿಗೆನೂ ಒಂದು ಕಲೆ. ಅದನ್ನು ಅಷ್ಟು ಚಂದ ಮಾಡಿ ಪೋಣಿಸ್ಕೊಂಡು ಹೋಗುವಾಗ, ಓದುವಾಗ ಹೌದಲ್ವಾ 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 ಅಂತ ಕಣ್ಣಿನ ಅಂಚಲ್ಲಿ ಒಂಚೂರು ನೀರು ಬಂದೇ ಬರುತ್ತೆ. ಆದರೆ ಆ ಕಣ್ಣ ಅಂಚಲ್ಲಿ ನೀರು ಬಂದರೂ ಅದ್ರ ಜೊತೆಗೆ ಇರುವಂತಹ ಖುಷಿ ನೆಮ್ಮದಿನ ಎಷ್ಟು ದುಡ್ಡು ಕೊಟ್ಟರು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ನನ್ನ ಗೆಳತಿಯರೇ. ಏನಂತೀರಿ? ಇದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು. ಏನನ್ನಿಸ್ತು ನಿಮಗೆಲ್ಲ ಕೇಳಿ? ನಿಮಗೂ ಕಣ್ಣಂಚಲ್ಲಿ ನೀರು ಬಂದಿರ್ಬೋದು, ಆದರೆ ಅದೆಲ್ಲ ತಾತ್ಕಾಲಿಕ, ಒಂದು ಗಳಿಗೆದಷ್ಟೇ. ಆದರೆ ಆ ಸಂಸಾರದ ಆ ಬಂಧನ ಅಂತ ನಾವು ಕರೆದ್ರೂ, ಆ ಬಂಧನ ನಮ್ಮನ್ನು ಬೆಸೆದು ಅದೊಂದು ಕೊಡುತ್ತಲ್ಲ ಖುಷಿ, ಅದಕ್ಕೆ ಕೌಂಟ್ಲೆಸ್ ಅದು ಅಲ್ವಾ. ಹಾಗಾಗಿ ಎಲ್ಲರೂ ಖುಷಿ ಖುಷಿಯಾಗಿ ಇರಿ. ಜೀವನದಲ್ಲಿ ನೊಂದು ಕಷ್ಟಗಳನ್ನು ಬಂದರೂ ಅದನ್ನು ಫೇಸ್ ಮಾಡಿ, ಮಧ್ಯೆ ಮಧ್ಯೆ ಸಣ್ಣ ವಿಶ್ರಾಂತಿಗಳನ್ನು ತಗೊಂಡು ನಿಮ್ಮ ಜೀವನವನ್ನು ಫುಲ್ ಚೇರ್ಫುಲ್ಲಾಗಿಟ್ಕೊಳ್ಳಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಅದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.